ರೀ ನಿಮ್ಮ ಫ್ರೆಂಡ್ ಬರ್ತಾರೆ ಅಂದ್ರಿ, ಎಷ್ಟೊತ್ತಾದರೂ ಬಂದೇ ಇಲ್ಲ. ನಾವು ಅವ್ರಿಗೆ ಕಾಯೋದು ಬೇಡ, ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅದೆಲ್ಲ ಏನು ಬೇಡ ಜಾನ್ವಿ ಅವರೇ, ನಾನು ಆಗಲೇ ಫೋನ್ ಮಾಡಿದ್ದೀನಿ. ಇನ್ನೇನು ಹಿಲ್ಮಿ ಆನ್ ದ ವೇ. ನೀವು ಬನ್ನಿ, ಹೇಳೋದು ಕೇಳಿ, ಬನ್ನಿ ಕೂತ್ಕೊಡಿ. ಆದರೂ ಈ ವಿಷಯದಲ್ಲಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ ರೀ. ಹೀಗೆ ಮಾಡಬಾರ್ದಿತ್ತು. ಒಬ್ರು ಕುತೂಹಲ ಏನೆಲ್ಲ ಮಾಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಜಾನ್ವಿ ಅವರೇ, ನೀವು ಯಾಕೆ ಈ ಥರ ತಿಳ್ಕೊತಾ ಇದ್ದೀರಿ? ನೋಡಿ, ಎಷ್ಟೋ ವರ್ಷ ನಾನು ಮುಚ್ಚಿಟ್ಟಿದ್ದ ವಿಷಯನ ಭಗವಂತ ಈ ರೀತಿ ತೆರೆಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ನನ್ನ ತಾಯಿ ವಿಷಯ ನಾನು ಮೊದಲೇ ನಿಮ್ಮ ಹತ್ರ ಹೇಳಿದ್ದಿದ್ರೆ ನಮ್ಮಮ್ಮನ ತುಂಬ ಚೆನ್ನಾಗೇ ನೋಡ್ಕೋತಿದ್ರಿ ಅನ್ಸುತ್ತೆ. ಆದರೆ ನನಗೆ ಆ ನಂಬಿಕೆ ಆಗಿರಲಿಲ್ವಲ್ಲ. ನೋಡಿ, ಈಗ ಅಮ್ಮ ಸಿಕ್ಕರೆ ನಾವಿಬ್ಬರು ಸೇರಿ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಣ. ಖಂಡಿತ ನಾನು ಚೆನ್ನಾಗಿ ನೋಡ್ಕೋತೀನಿ ರೀ. ನನ್ನ ಜೊತೆ ಇನ್ನೊಬ್ರು ಸಿಕ್ಕಾಗುತ್ತೆ. ಇನ್ನೊಂದ್ಸತಿ ಅವ್ರಿಗೆ ಫೋನ್ ಮಾಡಿ ನೋಡ್ತೀರಾ? ಹಾಯ್ ಜಯಂತ್ ಅವರೇ. ಇನ್ಸ್ಪೆಕ್ಟರ್ ದರ್ಶನ್, ಇವರು ನನ್ನ ವೈಫ್ ಜಾಹ್ನವಿ ಅಂತ. ನಮಸ್ತೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ರಾತ್ರಿ ಏನೋ ಮನೆ ಹತ್ರ ಅರ್ಜೆಂಟಾಗಿ ಬಾ ಅಂತ ಹೇಳಿದಲ್ವಾ, ಅದಕ್ಕೆ ಬಂದೆ. ಏನು ವಿಷಯ? ಅದು ನಿನ್ನೆ ಸಂಜೆಯಿಂದ ನಮ್ಮ ತಾಯಿ ಕಾಣ್ತಾ ಇಲ್ಲ. ನಿನ್ನೆ ಸಂಜೆಯಿಂದ ನಮ್ಮಿಬ್ಬರಿಗೂ ತುಂಬ ಟೆನ್ಷನ್ ಆಗಿದೆ. ನಮ್ಮ ತಾಯಿನ ನೀನೇ ಹುಡುಕೊಡ್ಬೇಕು. ಆದರೆ ಬೇರೆಯವ್ರಿಗೆಲ್ಲ ವಿಷಯ ಗೊತ್ತಾಗ ಹೋಗಿಲ್ಲ. ನಿನ್ನ ಸರ್ಕಲ್ನಲ್ಲಿ ಹುಡ್ಕೊಡಕ್ಕಾಗತ್ತಾ? ಡೋಂಟ್ ವರಿ ಜಯಂತ್ ಅವರೇ, ಆದಷ್ಟು ಬೇಗ ನಿಮ್ಮ ತಾಯಿನ ಹುಡ್ಕೋ ಜವಾಬ್ದಾರಿ ನಂದು. ನಮ್ಮದೇ ಆದ ಒಂದು ತಂಡ ಇದೆ, ಅವ್ರಿಗೆ ಹೇಳಿದ್ರೆ ಬೇಗ ಹುಡ್ಕೊಡ್ತಾರೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ. ನಿನ್ನ ಹೆಲ್ಪ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನೀವು ಮಾಡಿರೋ ಉಪಕಾರದ ಮುಂದೆ ಇದೆಲ್ಲ ಏನು ಹೇಳಿ. ಆದಷ್ಟು ಬೇಗ ನಿಮ್ಮ ತಾಯಿ ಫೋಟೋ ಹುಡ್ಕೊಡಿ. ಫೋಟೋ ಇದ್ರೆ ಹುಡ್ಕೋಕೆ ಈಸಿ ಆಗುತ್ತೆ. ಇತ್ತೀಚಿನ ಫೋಟೋ ಇಲ್ಲದೆ ಹೋದ್ರೂ ಹಳೆ ಫೋಟೋ ಇದ್ರೆ ಕೊಡಿ. ಏಜಿಂಗ್ ಮಾಡಿಸಿ ಈಗ ಹೇಗಿದ್ದಾರೆ ಅಂತ ಕಂಡುಹಿಡಿಬೋದು. ಅದು ಸಣ್ಣ ವಯಸ್ಸಿಂದ ಒಂದು ಫೋಟೋ ಇತ್ತು. ಇಷ್ಟು ವರ್ಷ ಅವ್ರು ನನ್ನ ಜೊತೆಲಿದ್ರು ಈ ಥರ ಒಂದು ಪರಿಸ್ಥಿತಿ ನಾನು ಎದುರಿಸ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದಕ್ಕೆ ಫೋಟೋ ತೆಗೆಸಿಲ್ಲ.